ನೋಡ್ರಿ, ಈ ವಿಡಿಯೋದಲ್ಲಿ ಅಗ್ನಿವೀರದ ಟೋಟಲ್ ಪ್ರೊಸೆಸಿಂಗ್ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ನ ಕೊಡ್ತೀನಿ. ಎಲ್ಲರೂ ಸರಿಯಾಗಿ ಈ ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಅಗ್ನಿವೀರ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿರಲ್ಲ ಎಲ್ಲರೂ ಅಪ್ಲಿಕೇಶನ್ ಹಾಕೋರಿ. ಅಪ್ಲಿಕೇಶನ್ ಡೇಟು 13ಕ್ಕೆ ಸ್ಟಾರ್ಟ್ ಆಗಿದೆ. 13/2/2026 ಸ್ಟಾರ್ಟ್ ಆಗಿದೆ. 1/4/2026 ಎಂಡ್ ಆಗತ್ತ. ಯಾರ್ಯಾರು ಹಾಕೊಂಡಿಲ್ಲಲ್ಲ, ಇನ್ನೂ ಅಪ್ಲಿಕೇಶನ್ ಯಾರು ಹಾಕಿಲ್ಲಲ್ಲ, ಎಲ್ರು ಅಪ್ಲಿಕೇಶನ್ ಹಾಕೋರಿ. ಇದ್ರದ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 1/7/2005 ಸ್ಟಾರ್ಟ್ ಆಗಿ 1/7/2005 1/7/2009 ಇಷ್ಟರಲ್ಲಿ ಯಾರು ಇದ್ರಲ್ಲ ಅವ್ರದೆಲ್ಲ ಅಪ್ಲಿಕೇಶನ್ ಕೊಡಿರುತ್ತೆ. ಅಪ್ಲಿಕೇಶನ್ ಹಾಕೋರಿ. ಅಷ್ಟರಲ್ಲಿ ಯಾರ್ಯಾರು ಜನಿಸಿದ್ರಲ್ಲ ಅವ್ರದೆಲ್ಲರೂ ಅಪ್ಲಿಕೇಶನ್ ಕೊಡಿರುತ್ತೆ. ಎಲ್ಲರೂ ಅಪ್ಲಿಕೇಶನ್ ಹಾಕೋರಿ. ಇದು 10th ಮೇಲೆ ಅಪ್ಲಿಕೇಶನ್ ಹಾಕ್ಬೋದು. 8th ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು. 2nd PU ಇದ್ದವ್ರು ಹಾಕ್ಬೋದು. ಮತ್ತೆ ನರ್ಸಿಂಗ್ ಅಸಿಸ್ಟೆಂಟ್ ಯಾರ್ಯಾರು ಇದ್ರಲ್ಲ ಅವರೆಲ್ಲರೂ ಅಪ್ಲಿಕೇಶನ್ ನ ಹಾಕ್ಬೋದು. ನೆಕ್ಸ್ಟ್ ಇದ್ರದ್ದು ಚಾನಲ್ ಫೀ ಬಂದ್ಬಿಟ್ಟು ಜನರಲ್, OBC, EWS, SC ST ಇವರೆಲ್ಲರಿಗೂ ಸೇಮ್ ಫೀಸ್ ಇದೆ. ಫೀಸ್ ಎಲ್ರಿಗೂ ಸೇಮ್ ಇದೆ. 250 255 ಇಬ್ಬರಿಗೂ 250 255. ಜನರಲ್, OBC, EWS ಅವ್ರಿಗೂ 250, SC ST ದವ್ರಿಗೂ 250. ಇದ್ರ ಎಕ್ಸಾಮ್ ಡೇಟು ಫಿಕ್ಸ್ ಮಾಡಿದಾನ. 1 ಜೂನ್ 2026 ಸ್ಟಾರ್ಟ್ ಆಗುತ್ತಾ. 15 ಜೂನ್ 2026 ಎಕ್ಸಾಮು ಮುಗಿಯುತ್ತೆ. ಅಷ್ಟರಲ್ಲಿ ಎಕ್ಸಾಮ್ ನಡೆಯುತ್ತೆ ಎಲ್ರದ್ದು. ಓಕೆ, ಇದ್ರದ್ದು 10th ಮೇಲೆ ಎಕ್ಸಾಮ್ ಇದೆ. 10th ಬೇಸ್ ಜಾಬ್ದು, 10th ಬೇಸ್ಡ್ ಜಾಬ್ದು. ಓಕೆ, ಮತ್ತೆ ಎಲ್ರು ಅಪ್ಲಿಕೇಶನ್ ಆಗಿರ್ತಾರೆ, ಹೋದ್ರಿ. ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದಾನ. ನೆಕ್ಸ್ಟ್ ಇದ್ರದ್ದು ಎಕ್ಸಾಮ್ ಅಲ್ಲಿ ಏನೇನ್ ಸಬ್ಜೆಕ್ಟ್ ಕೇಳ್ತಾನ ಅಂತ ಹೇಳ್ತೀನಿ ನೋಡ್ರಿ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತ ಅನ್ನೋದು ಹೇಳ್ತೀನಿ. ಅದಕ್ಕೆ ಮಾರ್ಕ್ಸ್ ಎಷ್ಟೆಷ್ಟಿದೆ, ಎಷ್ಟೆಷ್ಟು ಕ್ವಶನ್ ಇರ್ತಾವ ಎಲ್ಲ ಹೇಳ್ತೀನಿ ಕೇಳ್ರಿ. GK, ಸೈನ್ಸ್, ಮತ್ತೆ ಮ್ಯಾಥ್ಸ್, ರೀಸನಿಂಗ್ ಇಷ್ಟು ಸಬ್ಜೆಕ್ಟ್ ಇರ್ತಾವ. ಇಷ್ಟು ಸಬ್ಜೆಕ್ಟ್ ಎಷ್ಟೆಷ್ಟು ಕ್ವಶನ್ ಇರ್ತಾವ ಹೇಳ್ತೀನಿ ಕೇಳ್ರಿ ಸರಿಯಾಗಿ. GK 15 ಇರ್ತಾವ. ನೆಕ್ಸ್ಟ್ ಸೈನ್ಸ್ 15 ಇರ್ತಾವ. ಮ್ಯಾಥ್ಸ್ 15 ಇರ್ತಾವ. ಮತ್ತೆ ಇದು ರೀಸನಿಂಗ್ 5 ಇರ್ತಾವ. 5 ಕ್ವಶನ್ ಇರ್ತಾವ. ನೆಕ್ಸ್ಟ್ ಇದ್ರ ಮಾರ್ಕ್ಸ್ ಬಂದ್ಬಿಟ್ಟು GK 30, ಸೈನ್ಸ್ 30, ಮ್ಯಾಥ್ಸ್ 30, ಇದು ರೀಸನಿಂಗ್ 10. ಟೋಟಲ್ 100 ಕ್ವಶನ್, 100 ಮಾರ್ಕ್ಸ್ ಇರ್ತಾವ. 50 ಕ್ವಶನ್ 100 ಮಾರ್ಕ್ಸ್ ಇರ್ತಾವ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್. ಇದಕ್ಕೆ ನೆಗೆಟಿವ್ ಇಲ್ಲ ಅಂತ ಬೇಡ್ರಿ, ನೆಗೆಟಿವ್ ಇದೆ. ಎಷ್ಟಿದೆ ಅಂದ್ರೆ 0.50 ಇದೆ. 0.50 ಅಂದ್ರೆ 2 ಕ್ವಶನ್ ತಪ್ಪಾದಾಗ 1 ಮಾರ್ಕ್ಸ್ ಕ್ಯಾನ್ಸಲ್ ಮಾಡ್ತಾನ. ನೆಕ್ಸ್ಟ್ ಇದು ಎಕ್ಸಾಮ್ ನಾವು ಮುಗಿದ ನಂತರ ಯಾರ್ಯಾರು ಕ್ವಾಲಿಫೈ ಆಗ್ತಿರಲ್ಲ ಅದು ಒಂದು ಲಿಸ್ಟ್ ಬಿಡ್ತಾನ. ಆ ಲಿಸ್ಟ್ ಅಲ್ಲಿ ಯಾರ್ಯಾರು ಹೆಸರು ಬರುತ್ತಲ್ಲ ಅವರು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತಾರ. ಫಿಸಿಕಲ್ ಅಲ್ಲಿ ಏನೇನು ಹೇಳ್ತೀನಿ ಕೇಳ್ರಿ. 1600 ಮೀಟರ್ ರನ್ನಿಂಗ್ ಇರುತ್ತಾ. 5 ನಿಮಿಷ 30 ಸೆಕೆಂಡ್ ಅಲ್ಲಿ ಓಡ್ಬೇಕು. ನೆಕ್ಸ್ಟ್ ಪುಲಪ್ಸ್ ಇರುತ್ತ. ಆಮೇಲೆ ಲಾಂಗ್ ಜಂಪ್ ಇರುತ್ತ. ನೆಕ್ಸ್ಟ್ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತ. ಇದಾದ ನಂತರ ಮೆಡಿಕಲ್ ಇರುತ್ತ. ಮೆಡಿಕಲ್ ಆದ ನಂತರ ಲಾಸ್ಟ್ ಮೆರಿಟ್ ಇರುತ್ತ. ಲಾಸ್ಟ್ ಮೆರಿಟ್ ಆದ್ಮೇಲೆ ಜಾಬ್ ಕನ್ಫರ್ಮ್ ಆಗುತ್ತಾ. ಅಲ್ಲಿವರೆಗೂ ಜಾಬ್ ಕನ್ಫರ್ಮ್ ಆಗುತ್ತಾ. ಓಕೆ, ಇಷ್ಟು ಪ್ರೊಸೆಸಿಂಗ್ ಇದೆ. ಈ ಪ್ರೊಸೆಸಿಂಗ್ ಆಗಬೇಕಾದ್ರೆ 1 ಇಯರ್ ತೆಗೆದುಕೊಳ್ಳುತ್ತಾ. ಎಕ್ಸಾಮು ಎಲ್ರು ಕ್ಲಿಯರ್ ಆಗೋ ತರ ಈಗಿನ ತರ ಓದ್ರಿ, ಯಾರು ಬಿಡಕ್ ಹೋಗ್ಬೇಡ್ರಿ. ಇದು ಅಗ್ನಿವೀರ್ದು ಪ್ರೊಸೆಸಿಂಗ್ ಆಗಿದೆ. ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಎಲ್ರು ಸಪೋರ್ಟ್ ಮಾಡ್ರಿ. ಇನ್ನೊಂದ್ ಸ್ವಲ್ಪ ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಯಾರು ಇದು ಮಾಡಕ್ ಹೋಗ್ಬೇಡ್ರಿ. ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಜಾಬ್ ಏನೇ ಇನ್ಫಾರ್ಮೇಶನ್ ಇದ್ರು, ಏನೇ ಅಪ್ಡೇಟ್ ಇದ್ರು ಬಂದ ತಕ್ಷಣನೇ ಒಂದು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಎಲ್ರಿಗೂ ತಿಳಿಸ್ಬೇಕಂದ್ರೆ ಇದು ಚಾನಲ್ ನ ತೆಗೆದಿರೋದು. ಅದರ ಸಲುವಾಗಿ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಶೇರ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಎಲ್ರು ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ದೀರಾ ಅನ್ಕೋತೀನಿ. ಆಲ್ ದ ಬೆಸ್ಟ್. ಸರಿಯಾಗಿ ಓದ್ರಿ.